ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ದಿನ ನಾವು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಕುಂಭರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಫಲ ತಿಳಿಯೋಣ. ಕುಂಭರಾಶಿಯ ಧನಿಷ್ಠ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಶತಭಿಷ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಶತಭಿಷ ನಕ್ಷತ್ರ ಸಂಜಾತರಿಗೆ ಕುಜ, ರಾಹು, ಶನಿ ಅಥವಾ ರವಿಯ ದಶಾಕಾಲವೋ ಭುಕ್ತಿಕಾಲವೋ ನಡೆಯುತ್ತಿದ್ದಲ್ಲಿ, ಅಂತರ್ಭುಕ್ತಿ ಕಾಲ ನಡೆಯುತ್ತಿದ್ದರೂ ಸಹಿತ ಶತಭಿಷ ನಕ್ಷತ್ರ ಸಂಜಾತರಿಗೆ ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ ಹಾಗೂ ಆರೋಗ್ಯ ವಿಚಾರವಾಗಿ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳಿದೆ. ನೀವು ಬಹಳ ಕಾಲದಿಂದ ಬಹಳ ಶ್ರಮಪಟ್ಟು ಯೋಜನೆಗಳನ್ನು ರೂಪಿಸಿ ಆ ಯೋಜನೆಗಳನ್ನು ಕಾರ್ಯಾನುಷ್ಠಾನಕ್ಕೆ ತರಲು ಮಾಡಿದಂತಹ ಪ್ರಯತ್ನಗಳು ಮುಂದಕ್ಕೆ ಹೋಗಿ ಶತಭಿಷ ನಕ್ಷತ್ರ ಸಂಜಾತರನ್ನು ಕಾಡುವಂತಹ ಸಾಧ್ಯತೆಗಳೇ ಹೆಚ್ಚು. ಪೂರ್ವ ಭಾದ್ರಪದ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಪೀಡನೆಯು ಅಷ್ಟು ತೀವ್ರವಾಗಿರುವುದಿಲ್ಲ. ಆದರೂ ಸಹಿತ ಪಂಚಮದಲ್ಲಿ ಗುರುವಿನ ಸಂಚಾರವಿರುವುದರಿಂದ ಯಾವುದೇ ಕ್ಲಿಷ್ಟ ಸಂದಿಗ್ಧ ಪರಿಸ್ಥಿತಿಗಳಿದ್ದರೂ ಎಲ್ಲವನ್ನೂ ಎದುರಿಸಿಕೊಂಡು ಕೊನೆಯಲ್ಲಿ ನೀವು ಖಂಡಿತ ಜಯಶಾಲಿಯಾಗಲಿದ್ದೀರಿ. ಆರೋಗ್ಯ ವಿಚಾರವಾಗಿ ಹೇಳುವುದಾದರೆ ನರ ದೌರ್ಬಲ್ಯತೆಯಿಂದ ಹಾಗೂ ರಕ್ತ ಸಂಬಂಧಿತ ವ್ಯಾಧಿಗಳಿಂದ ಬಾಧಿಸಲ್ಪಡುತ್ತಿರುವವರಿಗೆ ಈ ತಿಂಗಳು ಅನಾರೋಗ್ಯ ಬಾಧೆ ಹೆಚ್ಚಾಗಿ ಬಾಧಿಸಬಹುದು. ಹಾಗೆಯೇ ಕುಂಭರಾಶಿ ಸಂಜಾತರು ವಾಹನ ಚಾಲನೆಯಲ್ಲಿ ಮತ್ತು ಪ್ರಯಾಣದಲ್ಲಿ ವಿಶೇಷವಾದಂತಹ ಜಾಗ್ರತೆ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕು. ಫೆಬ್ರವರಿ ತಿಂಗಳ ದ್ವಿತೀಯಾರ್ಧದಿಂದ ಆದಿತ್ಯನು ನಿಮ್ಮ ರಾಶಿಯಲ್ಲೇ ಸಂಚರಿಸುವುದರಿಂದ ಅಪಘಾತಗಳಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆಯೇ ಉಷ್ಣ ಸಂಬಂಧಿತ ವ್ಯಾಧಿಗಳು, ನರ ದೌರ್ಬಲ್ಯತೆಗಳು, ನಿದ್ರಾಹೀನತೆ, ಉದರಬಾಧೆ, ಅಜೀರ್ಣ ಮುಂತಾದವು ಕುಂಭರಾಶಿ ಸಂಜಾತರನ್ನು ಸತಾಯಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲು ಮನಸ್ಸು ಬರದೇ ಇರುವುದು, ನೀವು ಬೇರೆ ಯಾವುದೋ ವಿಚಾರಗಳ ಬಗ್ಗೆ ನಿಮ್ಮ ಗಮನವನ್ನು ಹರಿಸಿ ಮಾಡಬೇಕಾದಂತಹ ಮುಖ್ಯ ಕೆಲಸಗಳನ್ನು ನೀವಾಗಿಯೇ ಮುಂದೂಡುವುದು ಅಥವಾ ಸಣ್ಣ ಕಾರಣದಿಂದ ಕೆಲಸ ಕಾರ್ಯಗಳು ಮುಂದಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಫೆಬ್ರವರಿ ತಿಂಗಳಲ್ಲಿ ನಿಮ್ಮನ್ನು ಸತಾಯಿಸಲಿದೆ. ನೀವು ಅಂದುಕೊಂಡಂತಹ ಸೂಕ್ತ ಪ್ರತಿಫಲಗಳು ನಿಮ್ಮ ಶ್ರಮಕ್ಕೆ ತಕ್ಕದಾಗಿ ಸಿಗಲಾರದು. ಹಾಗೆಯೇ ನಿಮ್ಮ ಆಪ್ತೇಷ್ಟ ಮಿತ್ರ ವರ್ಗವೇನಿದೆ ಅವರಿಗೆ ನಿಮಗೆ ಸಹಾಯ ಮಾಡಬೇಕು ಎಂದು ಅಂದುಕೊಂಡರೂ ಸಹಿತ ಅವರು ನೆರವಿಗೆ ಬರುವ ಸಾಧ್ಯತೆ ಯಶಸ್ಸಾಗುವುದು ಕಮ್ಮಿ ಇರುತ್ತದೆ. ಏಕೆಂದರೆ 12ನೇ ಮನೆಯ ಆದಿತ್ಯನ ಸಂಚಾರವು ತಿಂಗಳ ಮೊದಲಾರ್ಧದಲ್ಲಿರುತ್ತದೋ ಫೆಬ್ರವರಿ 15ನೇ ತಾರೀಕಿನಿಂದ ಆದಿತ್ಯನು ನಿಮ್ಮ ರಾಶಿಯಲ್ಲೇ ಸಂಚರಿಸುತ್ತಿರುತ್ತಾನೆ. ಜೊತೆಗೆ 2ನೇ ಮನೆಯ ಶನಿ ಹಾಗೂ ರಾಶಿಯಲ್ಲೇ ಇರುವಂತಹ ರಾಹು ಹಾಗೂ ಸಪ್ತಮದಲ್ಲಿರುವಂತಹ ಕೇತುವಿನ ಗೋಚಾರ ಫಲದಿಂದಾಗಿ ಈ ರೀತಿಯಾದಂತಹ ಒಂದು ಅನಿಶ್ಚಿತತೆಗಳು ನಿಮ್ಮನ್ನು ಈ ತಿಂಗಳು ಸತಾಯಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನೀವು ಅಂದುಕೊಂಡಂತೆ ಅಥವಾ ನಿರೀಕ್ಷಿಸಿದಂತೆ ಆಗಲಾರದು. ಇದರಿಂದಾಗಿ ಮಾನಸಿಕ ಒತ್ತಡವು ನಿಮ್ಮ ಮೇಲೆ ಹೆಚ್ಚಾಗಿ ಚಿಂತೆ, ದುಗುಡ ಮತ್ತು ಕಳವಳಗಳು ನಿಮ್ಮನ್ನು ಬಾಧಿಸಬಹುದು. ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರ ಫಲವುಂಟು. ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗಿ ಅದರಿಂದ ಮಾನಸಿಕ ಅಶಾಂತಿ, ನಿದ್ರಾಹೀನತೆ ಮುಂತಾದವು ಕಾಣಬಹುದು. ಮದುವೆಗಾಗಿ ನೀವು ಪಡುವಂತಹ ಪ್ರಯತ್ನಗಳು ನಿರೀಕ್ಷಿಸಿದಂತಹ ಶುಭ ಫಲಗಳನ್ನು ಕೊಡಲಾರದು. ಹಣಕಾಸಿನ ವಿಚಾರದಲ್ಲಿ
ನಷ್ಟವೆಂದು ಹೇಳಲಾಗದಾದರೂ ಸಹಿತ ಪ್ರತಿಯೊಂದು ಬದ್ಧತೆಗಳನ್ನು ಅಥವಾ ಆಗಬೇಕಾದ ಕೆಲಸಕ್ಕೆ ನೀವು ಆ್ಯಕ್ಚುಲಿ ಏನಾಗಬೇಕೋ ಅದಕ್ಕಿಂತ ಹೆಚ್ಚಾಗಿಯೇ ಖರ್ಚು ಮಾಡಬೇಕಾದಂತಹ ಸಂದರ್ಭ ಬರಬಹುದು. ವಿನಾಕಾರಣ ದೀರ್ಘ ಪ್ರಯಾಣ ಅಥವಾ ಒಂದು ಕೆಲಸದ ಉದ್ದೇಶಕ್ಕಾಗಿ ನೀವು ದೂರ ಪ್ರಯಾಣ ಮಾಡಿಯೂ ಸಹಿತ ಆ ಕೆಲಸವು ನಿಮ್ಮ ಮನಸ್ಸಿಗೆ ಸಮಾಧಾನ ಸಂತೃಪ್ತಿ ತರಲಾಗದಂತಹ ಒಂದು ವಿಷಮ ಸನ್ನಿವೇಶಗಳು ನಿಮ್ಮನ್ನು ಈ ಫೆಬ್ರವರಿ ತಿಂಗಳಲ್ಲಿ ಕಾಡಬಹುದು. ನಿಮ್ಮ ಆತುರಾವೇಶದ ಎಲ್ಲ ಬುದ್ಧಿಗಳನ್ನು ಬದಿಗೊತ್ತಿ ಸಂಯಮದಿಂದ ತಾಳ್ಮೆಯಿಂದ ಮೊದಲು ಮಾನಸಿಕ ಶಾಂತಿಗಾಗಿ ಬೇಕಾಗಿರುವಂತಹ ಒಂದು ಮನಃಶಕ್ತಿಯನ್ನು ನೀವು ರೂಢಿಸಿಕೊಳ್ಳಬೇಕು. ಇದು ಮಂತ್ರೋಪಾಸನೆಯಿಂದ ಹಾಗೂ ದೈವಾರಾಧನೆಯಿಂದ ಮಾತ್ರ ಸಾಧ್ಯ. ನೀವು ಹನುಮಾನ್ ಆಪದುದ್ಧಾರ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೆ ಪಠಿಸುವುದು ಅಥವಾ ಶ್ರದ್ಧಾಭಕ್ತಿಯಿಂದ ಆಲಿಸುವುದರಿಂದ ನಿಮಗೆ ಮಾನಸಿಕ ಶಕ್ತಿ ಹೆಚ್ಚಾಗಿ ದೊರೆಯಲಿದೆ. ಯಾವಾಗ ನಿಮಗೆ ನಿಶ್ಚಲವಾದಂತಹ ಮನಃಶಕ್ತಿ ಪ್ರಾಪ್ತವಾಗುತ್ತದೋ ಇಚ್ಛಾಶಕ್ತಿಯು ಪ್ರಬಲವಾಗುತ್ತದೆ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದರಿಂದ ಜನ್ಮದಲ್ಲಿರುವಂತಹ ರಾಹು ಹಾಗೂ ಸಪ್ತಮದ ಕೇತುವಿನ ಯಾವುದೇ ರೀತಿಯ ದುಷ್ಪರಿಣಾಮವು ನಿಮ್ಮ ಮೇಲೆ ಉಂಟಾಗದು. ಸಾಧ್ಯವಾದಷ್ಟು ಮಂಗಳವಾರದ ದಿವಸಗಳಂದು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಯಥಾ ಸೇವೆ ಮಾಡಿ ಪ್ರಾರ್ಥನೆ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗಲಿದೆ. ಹಾಗೆಯೇ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಸಾಗಲಿವೆ. ಈ ತಿಂಗಳಲ್ಲಿ ಕುಂಭರಾಶಿ ಸಂಜಾತರು ಹೂಡಿಕೆಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಬಹಳ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡಿ ಧನ ನಷ್ಟವಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಕುಂಭರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಂದ ಪೀಡಾ ಪರಿಹಾರಾರ್ಥವಾಗಿ ಶನೈಶ್ವರ ಕೃತ ನೃಸಿಂಹಸ್ತುತಿ, ಅರ್ಧನಾರೀಶ್ವರ ಸ್ತೋತ್ರ ಹಾಗೂ ಕನಕಧಾರಾ ಸ್ತೋತ್ರ ಪಠಿಸುವುದರಿಂದ ಎಲ್ಲ ರೀತಿಯ ಕ್ಲಿಷ್ಟಗಳು ಸಮಸ್ಯೆಗಳು ನಾಶವಾಗಿ ನೀವು ಅಂದುಕೊಂಡಂತಹ ಒಳ್ಳೆಯ ಯಶಸ್ಸಿನ ಫಲ ಸಿಗಲಿದೆ. ಸರ್ವಶಕ್ತನಾದಂತಹ ಭಗವಂತನು ನಿಮಗೆ ಒಳಿತನ್ನುಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.